ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಪಲಾವ್, ಹಾಗೆ ಮೊಸರು ಬಜ್ಜಿ, ಹಾಗೆ ಸ್ವಲ್ಪ ಸೌತೆಕಾಯಿನ ನಾನು ತೊಗೊಂಡಿದ್ದೀನಿ. ಸೌತೆಕಾಯಿನ ತಿನ್ನೋದ್ರಿಂದ ಅದರಲ್ಲಿ ಫೈಬರ್ನ ಅಂಶ ಜಾಸ್ತಿ ಇರೋದ್ರಿಂದ ಬಾಡಿಗೆ ತುಂಬ ಒಳ್ಳೆಯದು, ಮತ್ತು ಯಾರಿಗೆಲ್ಲ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಡೈಲಿ ಸಾಂಬಾರನ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಈ ರೆಸಿಪಿ ಒಂದು ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಏಕೆಂದರೆ ಸಾಂಬಾರು ತಿಂದು ಬೇಜಾರಾಗಿರುತ್ತೆ. ಸೊ ಚಳಿಗೆ ಏನಾದರೂ ಒಂದು ಟೇಸ್ಟಿಯಾಗಿ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಟೊಮ್ಯಾಟೊ ಚಟ್ನಿನ ಮಾಡ್ತಾಯಿದ್ದೆ. ಇದೊಂದು ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಹಣ್ಣಾಗಿರುವಂಥ ನಾನು ಟೊಮೆಟೊನ ತೊಗೊಂಡಿದ್ದೀನಿ ಚಟ್ನಿಗೆ. ಕೆಲವೊಬ್ಬರು ಕಾಯಿಂದನೂ ಮಾಡ್ತಾರೆ, ಕಾಯಿಂದನೂ ಈ ಚಟ್ನಿ ತುಂಬಾ ಚೆನ್ನಾಗುತ್ತೆ ಮತ್ತು ಹಣ್ಣಿಂದನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಒಂದು 7-8 ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿರುವಂಥ ಟೊಮ್ಯಾಟೊ ಹಣ್ಣುಗಳನ್ನ ನಾನು ತೊಗೊತಾ ಇದ್ದೀನಿ. ಇಲ್ಲಿಗೆ ಬೇಕಾಗಿರೋಷ್ಟು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಬೆಳ್ಳುಳ್ಳಿ, ಹಾಗೆ ಒಣಮೆಣ್ಸಿಕಾಯಿ ಮತ್ತು ಒಂದೆರಡು ರುಚಿಗೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಕೊತ್ತಂಬರಿ, ಇಷ್ಟು ಬೇಕಾಗುತ್ತೆ, ಮತ್ತು ಕರಿಬೇವು ಎಲ್ಲವನ್ನು ಹಾಕಿ ನಾನು ಈ ರೀತಿ ಒಂದ್ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗುತ್ತೆ, ಮತ್ತು ಯಾರು ಹಸಿಮೆಣ್ಸಿಕಾಯಿನ ಯೂಸ್ ಮಾಡ್ತಿರಲ್ಲ ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕೂಡ ಈ ಥರ ಫ್ರೈ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮತ್ತು ಅದಾದ ನಂತರ ಎಲ್ಲ ಟೊಮ್ಯಾಟೊಗಳನ್ನ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದೆಲ್ಲ ಕೂಡ ಈ ಥರ ತೆಗೆದು ಈ ರೀತಿ ಫ್ರೈ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ಬೇಯೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ 1-2 ಕಾಳನ್ನಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಇದರಲ್ಲಿ ನಾನು ಸ್ವಲ್ಪ ಸಿಪ್ಪೆಗಳನ್ನ ನಾನು ತೊಗೊತೀನಿ, ಯಾಕೆಂದರೆ ಚಿಕ್ಕ ಮಕ್ಳುಗಳು ಸಿಪ್ಪೆ ಇದ್ದಾಗ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ಸಿಪ್ಪೆನ ತೊಗೊತೀನಿ. ಇಲ್ಲ ನೀವು ಹಾಗೆ ಗ್ರೈಂಡ್ ಮಾಡ್ಕೊತೀನಿ ಅಂತಂದರೆ ಹಾಕಿ ಕೂಡ ಮಾಡ್ಕೋಬೋದು. ಸೊ ಇವಾಗ ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ. ಮತ್ತು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇದು ಸ್ವಲ್ಪ ಹೊತ್ತು ಕೂಲ್ ಆದಮೇಲೆ ಈ ರೀತಿ ಮಿಕ್ಸಿಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ಆಲ್ರೆಡಿ ಟೊಮ್ಯಾಟೊನಲ್ಲಿ ನೀರಿನ ಅಂಶ ಇರೋದ್ರಿಂದ ಯಾವುದೇ ಥರ ನೀರನ್ನ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ತೆಳು ಮಾಡ್ಕೊಳ್ಳೋದಿಲ್ಲದೆ ತರಿಯಾಗಿ, ಸಾಫ್ಟಾಗೂ ಬೇಡ ಏನೂ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಹಾಕಿ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಖಾರ ಬೇಕಿತ್ತು ಅಂತಂದರೆ ನೀವು ಅದಕ್ಕೆ ಒಣಮೆಣ್ಸಿಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಬಿಸಿ ಅನ್ನ ಜೊತೆ 1 ಸ್ಪೂನ್ ತುಪ್ಪ ಇದ್ರದ್ದು ಊಟಕ್ಕಾಗಿರ್ಬೋದು, ಇಲ್ಲ ಮಧ್ಯಾಹ್ನಕ್ಕಾಗಿರ್ಬೋದು, ಇಲ್ಲ ರಾತ್ರಿಗಾಗಿರ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿಂದು ನಾನು ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇದು ಬಂದು ಮೀಶೋದಿಂದ ತರಿಸೋವಂಥ ಒಂದು ಪಾರ್ಸಲ್ ಆಗಿರುತ್ತೆ. ಸೊ ಈಗ 2-3 ಪಾರ್ಟ್ಗಳನ್ನ ನಾವು ಮೀಶೋಯಿಂದ ಆರ್ಡ್ರ್ ಮಾಡ್ಕೊಂಡಿರ್ತೀವಿ. ಇದನ್ನು ಓಪನ್ ವೀಡಿಯೋನ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಕಲರ್ ಪಾಟ್ ನಮಗೆ 2 ಬಂದಿದೆ. 2 ಪಾಟ್ಗಳು ಚೆನ್ನಾಗೇ ಇತ್ತು, ಮತ್ತು ಒಂದು ಪಾಟ್ ಏನಾಗಿದೆ ಅಂತಂದರೆ ಡ್ಯಾಮೇಜ್ ಆಗಿದೆ. ಸೊ ನಾವು ರಿಟರ್ನ್ ಆಪ್ಷನ್ ಇತ್ತು, ಸೊ ಹಾಗಾಗಿ ರಿಟರ್ನ್ ಮಾಡಲಿಕ್ಕೆ ಅಂತ ಟ್ರೈ ಮಾಡಿದ್ರೆ ಮೀಶೋ ಕಂಪ್ನಿಯ ಪ್ರಾಬ್ಲಮ್ ಅಲ್ಲದೇ ಇದು, ಅಂದರೆ ಅದು ಯಾರು ಡೆಲಿವರಿ ಕೊಡ್ತಾರಲ್ಲ ಅವ್ರು ಬಂದು ಸ್ಪಾಟಲ್ಲಿ ಬಂದು ಪ್ರಾಡಕ್ಟ್ ಹೇಗಿದೆ ಅಂತಲೇ ನೋಡಿದೆ. ಆನ್ಲೈನಲ್ಲಿ ಪ್ರಾಡಕ್ಟ್ ನಮ್ಮದಲ್ಲ, ಬೇರೆ ಯಾವುದೋ ಪ್ರಾಡಕ್ಟ್ನ ತೋರಿಸಿದ್ದಾರೆ ಅಂತ ತಿಳ್ಕೊಂಡು ಕಮೆಂಟ್ನ ಹಾಕಿದ್ದಾರೆ. ಸೊ ಹಾಗಾಗಿ ಆನ್ಲೈನಲ್ಲಿ ಯಾರೆಲ್ಲ ಶಾಪ್ ಮಾಡ್ತಾ ಇರ್ತಾರೋ ಅವರೆಲ್ಲ ಸ್ವಲ್ಪ ಹುಷಾರಾಗಿ ತೊಗೊಳೋಕ್ಕೆ ಟ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ಒಂದು ರೆಪ್ಯೂಟೆಡ್ ಕಂಪನಿಯ ಹೆಸರು ಕೂಡ ಹಾಳಾಗೋದಲ್ದೇ ನಮ್ಮ ದುಡ್ಡು ಕೂಡ ಲಾಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಕಸ್ಟಮರ್ ಕೇರ್ಗೂ ಕೂಡ ಕಾಲ್ ಮಾಡಿ ಕಂಪ್ಲೇಂಟ್ನು ಕೂಡ ರೈಸ್ ಮಾಡಿದ್ವಿ. ಸೊ ಅದಾದ ನಂತರ ಇದು ರೀಪ್ಲೇಸ್ ಆಯಿತು. ಸೊ ಆದಷ್ಟು ಈ ರೀತಿಯ ಮೋಸದಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆ. ಸೊ ನನ್ನ ಮಗಳಿಗೂ ಕೂಡ ದಸರಾ ವೆಕೇಷನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಏನಾದರೂ ಆಟಾಡಲಿಕ್ಕೆ ಏನಾದರೂ ಹೊಸದಾಗಿ ಕೊಡಿಸೋಣ, ಏನಾದರೂ ಕಲಿಯುವಂಥದ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಕಲರ್ ಕ್ಲೇನ ತರಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಎಲ್ಲ ಥರದ ಕಲರ್ಸ್ ಇದೆ, ಆಲ್ಮೋಸ್ಟ್ 12 ಕಲರ್ಸ್ ಇದೆ. ಮತ್ತು ಅದರಲ್ಲಿ ಅವಳಿಗೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ದಾಳೆ. ಟಾಯ್ಸ್ ಆಗಿರ್ಬೋದು, ಇಲ್ಲ ಫ್ಲವರ್ಸ್ ಆಗಿರ್ಬೋದು, ಮತ್ತು ಪೆನ್ ಅವಳಿಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡ್ತಾಯಿದ್ದಾಳೆ. ಅದ್ರ ಜೊತೆ ನಾನು ಸ್ವಲ್ಪ ಕೆಲವೊಂದು ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಹಾಕಿ ಎಲ್ಲ ಹೀಗೆ ಮಾಡೋದು ಅಂತ ಹೇಳಿದಾಗ ಅವಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಸ್ವಲ್ಪ ಏನಂತ ಹೇಳ್ತಾರೆ, ಬೇರೆ ಕಲೆಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅವ್ರಿಗೂ ಕೂಡ ಒಂದು ಬೋರಿಂಗ್ ಅನ್ನೋದು ಇರುತ್ತಿಲ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿರೋದನ್ನ ನಾನು ಅವಳಿಗೆ ಕಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದಲ್ಲದೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಅದಾದಮೇಲೆ ಡ್ಯಾನ್ಸ್ ಕ್ಲಾಸ್ ಕೂಡ ಸ್ವಲ್ಪ ಡಿಸ್ಕಂಟಿನ್ಯೂ ಆಯಿತು, ಏಕೆಂದರೆ ಅವ್ರು ಡ್ಯಾನ್ಸ್ ಕ್ಲಾಸ್ ಶಿಫ್ಟ್ ಆಯಿತು ಅಂತೇಳಿ ಯಾವಾಗಲೂ ಬೇಜಾರಲ್ಲಿ ಇರ್ತಾಯಿದ್ಲು. ಸೊ ಹಾಗಾಗಿ ಈ ರೀತಿಯಾದಂಥ ಕೆಲವೊಂದು ಆ್ಯಕ್ಟಿವಿಟೀಸ್ ಅವ್ರಿಗೂ ಖುಷಿ ಕೊಡೋದಲ್ಲದೆ
ಅವರು ಏನು ಮಾಡ್ತಾರೆ ಅನ್ನೋದು ನಮಗೂ ಕೂಡ ಖುಷಿ ಆಗುತ್ತೆ. ಏನು ಮಾಡ್ತಾ ಇದೆಯಮ್ಮ? ನಾನು ಬಹುಬಾ ಮಾಡ್ತಾ ಇದ್ದೆ. ಏನರಲ್ಲಿ? ಕ್ಲೇಯಲ್ಲಿ. ಮಾಡ್ಬಿಟ್ಟು ಏನು ಮಾಡ್ತೀಯ ಅದನ್ನ? ನೀಟಾಗಿ ಹಾಕು. ಏನಂದ್ರಲ್ಲ? ಗೈಸ್ ಅಂದರೆ ಏನು? ಫ್ರೆಂಡ್ಸ್. ಓಕೆ. ಬೇಗ ಬೇಗ ಮಾಡಬೇಕು, ಟೈಮ್ ಆಗ್ತಿದೆ. ನಾನು ಹೋಗ್ಲಾ ಅಡುಗೆ ಮಾಡಲಿಕ್ಕೆ? ಎಲ್ಲಿ ಇಡ್ಲಿ? ತೆಗಿ ಬರುತ್ತೆ, ತೆಗೆದ್ರೆ ಬರುತ್ತೆ. ತೆಗಿ ನಿಧಾನಕ್ಕೆ, ಇದರಿಂದ ತೆಗಿ, ನಿಧಾನಕ್ಕೆ ಸಾಫ್ಟಾಗೆ ಇದು ಮಾಡು. ಹೋಗಮ್ಮ, ಅಪ್ಪ ಏನು ಮಾಡಲ್ಲ, ಬರೀ ಫೋನು ವಿಡಿಯೋನು ಮಾಡಲ್ಲ ಅಂತದೆ. ಅಷ್ಟೇ, ನಿಧಾನ ಪ್ರೆಸ್ ಮಾಡು, ಬರುತ್ತೆ. ಸರಿ, ಸ್ಕೂಲಲ್ಲೆಲ್ಲ ಏನು ಮಾಡಿದೆ ದಿತ್ಯ? ಸ್ಕೂಲಲ್ಲೆಲ್ಲ ಆಟ ಆಡಿಸಿದ್ರು, ಓದಿಸಿದ್ರು. ಸರಿ, ನಾನು ಬಂದೆ.